ಹಾಯ್ ಫ್ರೆಂಡ್ಸ್. ಸೊ ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಸೊ ಇವತ್ತು ವಾವ್ ಅನ್ನೋ ಥರ ಒಂದು ಪ್ರಾಡಕ್ಟ್ಸ್ ಲಾಂಚ್ ಮಾಡಿದ್ದಾರೆ. ಸೊ ವೆರಿ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಸ್. ತುಂಬ ದಿನ ಆಯಿತು ಲಾಂಚ್ ಆಗಿ. ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ. ಸಾಕಷ್ಟು ನನಗೆ ತುಂಬ ಜನಕ್ಕೆ ಕೋಚಿಂಗು ಟ್ರೈನಪ್ ಎಲ್ಲ ಮಾಡೋದಿತ್ತು, ಗೈಡ್ಲೈನ್ಸ್ ಕೊಡೋದಿತ್ತು. ಮತ್ತು ವೆಯ್ಟ್ ಲಾಸ್ ಚಾಲೆಂಜ್ ಪ್ರೋಗ್ರಾಮ್ ಬೇರೆ ಒಂದು ಕಡೆ ಇತ್ತು, ಒಂದು ಕಡೆ ವೆಯ್ಟ್ ಗೇನ್ ಪ್ರೋಗ್ರಾಮ್, ತುಂಬ ಜನಕ್ಕೆ ಹೆಲ್ಪ್ ಮಾಡೋ ಮೂಮೆಂಟಲ್ಲಿ. ಸೊ ಜೊತೆಗೆ ಟ್ರೈನಿಂಗ್ಸ್ ಕೂಡ ಇರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಸಾಕಷ್ಟು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ನೀವು ನೋಡಿ. ಆಮೇಲೆ ಆಲ್ರೆಡಿ ಫ್ರೆಶ್ನ ರೆಡಿ ಮಾಡಿ ಲೋಟಕ್ಕೆ ಹಾಕಿ ಬಿಸಿನೀರಲ್ಲಿ ಕುಡಿತಾ ಇದ್ದೀನಿ. ಸೊ ಫಸ್ಟು ಏನು ಮಾಡಬೇಕು ಗೊತ್ತಾ? ಫಸ್ಟು ಫ್ರೆಶ್ ಮಾಡೋದೆಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಒಂದು ಸಲ ನೋಡ್ಕೊಳ್ಳಿ ಹಿಂದಿನ ವೀಡಿಯೋಸ್ ಎಲ್ಲ. ಸೊ ಜೊತೆಗೆ ಫಸ್ಟು ನೀವೇನು ಮಾಡಬೇಕು, ಒಂದು ಲೋಟಕ್ಕೆ ನಾನು ಇವಾಗ ತೋರಿಸೋದನ್ನ ಕಾಶ್ಮೀರಿ ಕವಾ. ಸೊ ಅದರಲ್ಲಿ 2 ಸ್ಕೂಪ್ ಅಷ್ಟು ಹಾಕ್ಕೊಂಡು ಬಿಸಿ ಹಾಟ್ ವಾಟ್ರನ್ನ ಹಾಕ್ಕೊಂಡು ಈ ಥರ ಮಗ್ಗಲ್ಲಿ ಅಥವಾ ಗಾಜಲ್ಲಿ ಅಥವಾ ಸ್ಟೀಲಲ್ಲೂ ಕುಡಿಬೋದು. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಖುಷಿ ಕೊಡೋದೇನೆಂದರೆ ಈ ಥರ ಕುಡಿದು ತುಂಬ ಖುಷಿ ಆಗುತ್ತೆ. ಸೊ ಮಾರ್ನಿಂಗ್ ಒಂದು ಪರ್ ಡೇಗೆ ಒಂದು 5 ರಿಂದ 6 ಫ್ರೆಶ್ ಕುಡಿತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂಥರ ಎನರ್ಜಿ ಬೂಸ್ಟ್ ಮಾಡುತ್ತೆ. ಒಂಥರ ಎಷ್ಟೇ ಸ್ಟ್ರೆಸ್ ಇದ್ದರೂ ಅಥವಾ ಟೆನ್ಷನಲ್ಲಿದ್ದರೂ ಈ ಥರ ಒಂದು ಫ್ರೆಶ್ ಕುಡಿಬಿಟ್ರೆ ಒಂಥರ ರಿಲೀಫ್ ಕೊಡುತ್ತೆ, ಮತ್ತು ಎನರ್ಜಿ ಬೂಸ್ಟ್ ಮಾಡುತ್ತೆ. ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ರಿಚಿನ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಯಾಕಂದರೆ ನಾವು ಹೊರಗಡೆ ಧೂಳು ಹೊಗೆ ಒಂದು ಒಳ್ಳೆ ಇಮ್ಯುನಿಟಿ ಚೆನ್ನಾಗಿ ಇಟ್ಕೊಳ್ಬೇಕು ಬಾಡಿನ. ಸೊ ಅದರಲ್ಲೂ ನಾನು ಪ್ರತಿದಿನ ಒಂದು 5 ರಿಂದ 6 ಫ್ರೆಶ್ ಕುಡಿಯೋದು ನನ್ನ ಇಮ್ಯುನಿಟಿ ತುಂಬ ಚೆನ್ನಾಗಿದೆ, ಮತ್ತು ಫಿಟ್ಟಾಗಿದ್ದೇನೆ. ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ, ವೆಯ್ಟ್ ಗೇನ್ ಮಾಡ್ಕೊಳ್ಳೋಕ್ಕೆ ಎಲ್ಲರಿಗೂ ಹೇಳ್ಕೊಡೋಷ್ಟು ಎನರ್ಜಿ ಸಕ್ಕದಾಗಿದೆ. ಸೊ ಅದಕ್ಕೆಲ್ಲ ಕಾರಣ ಈ ಫ್ರೆಶ್ ಆಗಿದೆ. ಸೊ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಹರ್ಬಲೈಫಲ್ಲಿ, 30 ಪ್ರಾಡಕ್ಟ್ಸು, ಇನ್ನೂ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ. ಪ್ರತಿ ಪ್ರಾಡಕ್ಟ್ಸು ಕೂಡ ಲಾಂಚ್ ಮಾಡ್ತಾನೆ ಇರ್ತಾರೆ, ಸಕ್ಕದಾಗಿರುತ್ತೆ. ಆ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ನೀವು ತಿಳ್ಕೊಂಡು ನೀವು ಯೂಸ್ ಮಾಡಬೇಕು. ಅದರಲ್ಲೂ ಒರಿಜಿನಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಹೊರಗಡೆ ಎಲ್ಲ ಅಲ್ಲಿ ಇಲ್ಲಿ ಸಿಗುತ್ತೆ. ಸೊ ಎಲ್ಲಂದರೆ ಅಲ್ಲಿ ಡಿಸ್ಕೌಂಟಲ್ಲಿ ಅಲ್ಲಿ ಇಲ್ಲಿ ತೊಗೊಳೋದ್ರಿಂದ ನಿಮಗೇನು ರಿಸಲ್ಟು ಬರೋಲ್ಲ. ಅದು ಬೇರೆ, ಅದು ಒರಿಜಿನಲ್ಲು ಡೂಪ್ಲಿಕೇಟ್ ಅಂತ ನಿಮಗೂ ಗೊತ್ತಾಗೋದಿಲ್ಲ. ತುಂಬ ಜನ ಗ್ರೀನ್ ಟೀ ಕುಡ್ದಿದ್ದೀರಲ್ವ? ಗ್ರೀನ್ ಟೀ ಅದು ಕೆಲವೊಂದು ಕಂಟೆಂಟ್ಸ್ ಇರುತ್ತೆ. ಅಂದರೆ ಇವಾಗ ಹೊರಗಡೆ ಆಲ್ಕೋಹಾಲಿಂದನೂ ಮಾಡ್ತಾರೆ, ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಗ್ರೀನ್ ಟೀನ ವಾಟ್ರಿಂದನೂ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ತುಂಬ ಜನ ಹೊರಗಡೆ ಸಿಗುತ್ತೆ ನೋಡಿ, ಹೊರಗಡೆ ಸಿಗೋದಲ್ಲ ಗ್ರೀನ್ ಟೀ, ಆಲ್ಮೋಸ್ಟು ಆಲ್ಕೋಹಾಲಿಂದನೂ ಮಾಡಿರ್ತಾರೆ. ಸೊ ಅದಕ್ಕೆ ಚೀಪೆಸ್ಟ್ ಪ್ರೈಸ್ ಇರುತ್ತೆ, ಅಂದರೆ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ ಗ್ರೀನ್ ಟೀ ಅಂದ್ಬಿಟ್ಟು ನೀವು ಕುಡಿತೀರ. ಸೊ ಅದು ಅಷ್ಟು ಒಳ್ಳೆಯದಲ್ಲ. ಸೊ ಇನ್ನೊಂದು ವಾಟ್ರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದು ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ತುಂಬ ಕಂಟೆಂಟ್ಸ್ ಎಲ್ಲ ಅದರಲ್ಲಿ ಇರುತ್ತೆ, ತುಂಬ ಬಾಡಿಗೆ ಬೇಕಾಗಿರೋದು ನ್ಯಾಚುರಲ್ ಸೋರ್ಸ್, ಅಂದರೆ ಇಮ್ಯುನಿಟಿ, ಆ್ಯಂಟಿ ಆಕ್ಸಿಡೆಂಟ್ಸ್, ಲೋ ಕ್ಯಾಲೋರಿ ಎಲ್ಲ ಥರನೂ ಇರುತ್ತೆ, ಕೆಫೆನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದರಿಂದ ನಿಮ್ಮ ಬಾಡಿಗೂ ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ಸ್ವಲ್ಪ ಜಾಸ್ತಿ ಆದ್ರೂ ನೀವು ಅಂಥದ್ದನ್ನ ಯೂಸ್ ಮಾಡ್ಬೋದು. ಹರ್ಬಲೈಫಲ್ಲಿ ಯಾಕೆ ಗೊತ್ತಾ ಎಲ್ಲ ಪ್ರಾಡಕ್ಟ್ಸು ಕಾಸ್ಟ್ಲಿ? ಯಾಕಂದರೆ ಪ್ರತಿಯೊಂದು ಪ್ರಾಡಕ್ಟ್ಸು ಕೂಡ ನಂಬರ್ 1 ಅವರು ರೆಡಿ ಮಾಡ್ತಾರೆ. ಯಾವುದೇ ಪ್ರಾಡಕ್ಟ್ಸ್ನ ನೀವು ಬೇಸ್ ಇಟ್ಕೊಂಡು ನೋಡೋಕ್ಕೆ ಹೋದ್ರೂ ಇದು ನಂಬರ್ 1 ಇರುತ್ತೆ. ಸೊ ಬೇಕಾದ್ರೆ ನೀವು ವರ್ಲ್ಡ್ ನಂಬರ್ 1 ಬ್ರೇಕ್ಫಾಸ್ಟ್ ಹೊಡೆದ್ರೂ ಹರ್ಬಲೈಫ್ ಅಂತಲೇ ಬರುತ್ತೆ. ವರ್ಲ್ಡ್ ನಂಬರ್ 1 ಎನರ್ಜಿ ಡ್ರಿಂಕ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ಅಥವಾ ವೆಯ್ಟ್ ಲಾಸ್ ಪ್ರಾಡಕ್ಟ್ ಅಥವಾ ನ್ಯೂಟ್ರಿಷನ್, ಈ ಥರ ನೀವು ಟೈಪ್ ಮಾಡಿ ಗೂಗಲಲ್ಲಿ ಟೈಪ್ ಮಾಡಿದ್ರೂ ಹರ್ಬಲೈಫ್ ಅಂತಲೇ ಬರುತ್ತೆ. ಯಾಕಂದರೆ ಅದು ಯಾವುದೇ ಪ್ರಾಡಕ್ಟ್ಸ್ ಮುಂದೆನೂ ಪ್ರೊಮೈಸ್ ಆಗೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಕ್ವಾಲಿಟಿನ ಹೈಜಿನಿಕ್ ಆಗಿ ಮಾಡ್ತಾರೆ, ಮತ್ತು ಐಸೋಲೇಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಟೆಸ್ಟಿಂಗ್ ಆಗಿ ಇಷ್ಟು ಒಂದು 95 ಕಂಟ್ರೀಸಲ್ಲಿ ಹರ್ಬಲೈಫ್ ಇದೆ. ಮತ್ತು ಅಷ್ಟು ಜನ ಕನ್ಸ್ಯೂಮರ್ ಮಾಡೋದ್ರಿಂದ ಅವರು ಕೂಡ ಅಷ್ಟೇ ಕ್ವಾಲಿಟೀಸಲ್ಲಿ ಮಾಡೋದ್ರಿಂದ ಅಷ್ಟು ಕಾಸ್ಟ್ ಆಗೇ ಆಗುತ್ತೆ. ನೀವು ಕಾಸ್ಟ್ ವೈಸ್ ನೋಡೋಕೆ ಹೋದರೆ ನನ್ನ ಪ್ರಕಾರ ಬೇಡ ಅನಿಸುತ್ತೆ. ಯಾಕಂದರೆ ನೀವು ಹೆಲ್ತ್ ವೈಸ್ ನೋಡೋಕೆ ಹೋದರೆ ಕಾಸ್ಟ್ಲಿ ಏನೂ ಅನಿಸಲ್ಲ. ಯಾಕಂದರೆ ನಿಮ್ಮ ಬಾಡಿಗಿಂತ ಇನ್ಯಾವುದಿಲ್ಲ ರೀ ಪ್ರಪಂಚದಲ್ಲಿ ಜಾಸ್ತಿ ಇರೋದು. ಸೊ ಕಾಸ್ಟ್ಲಿಯಷ್ಟು ಬೆಲೆನೇ ಕಟ್ಟೋಕ್ಕಾಗದೇ ಇರೋದು ಏನಾದರೂ ಇದೆ, ಅದು ನಿಮ್ಮ ಬಾಡಿನ. ಅದಕ್ಕೆ ನೀವು ಯಾವ ಥರ ಐಟಮ್ ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಓಕೆನಾ? ಸೊ ಫಸ್ಟು ಆಲ್ರೆಡಿ ಫ್ರೆಶ್ ರೆಡಿ ಇದೆ, ಇನ್ನೇ ಹಾಕ್ತಾಡ ಸಿಪ್ ಮಾಡೋಣ. ಏನೋ ಇದೆ ಇಲ್ಲಿ ಕೆಳಗಡೆ ಅಲ್ವಾ? ನೀವು ಒಂದು ಸಲ ಫ್ರೆಶ್ ನೀವು ಯೂಸ್ ಮಾಡಿದಾಗ, ಅದರಲ್ಲೂ ಕಾಶ್ಮೀರಿ ಕವಾ ಯೂಸ್ ಮಾಡಿದಾಗ, ಸೊ ಅದರಲ್ಲಿ ನೀವು ಎಲ್ಲ ಕಂಟೆಂಟಲ್ಲಿ ಹಾಕೊಂಡ್ಮೇಲೆ ಸಿಪ್ ಮಾಡ್ತಾ ಇದ್ದಂಗೆ ಒಂಥರ ಬಾಯೆಲ್ಲ ಒಂಥರ ಹಿಂಗೆ ಅಂದಾಗ ಒಂಥರ ಸ್ವೀಟ್ ಥರ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ, ಒಂಥರ ಬಾದಾಮಿ
ಆ ಥರ ಒಂಥರ ನಿಮಗೆ ಹೆಂಗೆ ಅನ್ಸುತ್ತೆ ಅಂದರೆ ಕೇಸರಿ ಸ್ಮೆಲ್ಲು, ಬಾಯಿ ತುಂಬ ಒಂಥರ ಸ್ವೀಟಾಗಿ ಒಂಥರ ಮಜನೇ ಬೇರೆ ಕಣ್ರಿ. ಸೊ ಅದ್ರ ಜೊತೆಗೆ ಕೆಳಗಡೆ ನೀವು ನೋಡ್ತಾ ಹಾಗೆ ಇದರಲ್ಲಿ ನೋಡಿ ಕೇಸರಿ ಥರ ಇದೆ ನೋಡಿ, ಎಲೆಗಳು, ಚಿಗುರು ಎಲೆಗಳು ತುಂಬ ಚೆನ್ನಾಗಿದೆ. ನನಗಂತೂ ಅದೆಷ್ಟು ಸಲ ಕುಡ್ದಿದ್ದೀನಿ ನಾವು, ಸೊ ಒಂದು 5-6 ಸಲ ಕುಡ್ದಾಕಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಲೋಯೆಸ್ಟ್ ಕ್ಯಾಲೋರಿ ಇದೆ, ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದು, ನಿಮಗೆ ಎನರ್ಜಿ ಬೂಸ್ಟ್ ಮಾಡ್ತಾ ಇರುತ್ತೆ, ಮತ್ತು ಸ್ಟ್ರೆಸ್ ಲೆವೆಲ್ಲು ಕೂಡ ಕಡಿಮೆ ಮಾಡುತ್ತೆ. ಸೊ ಅದಕ್ಕಿಂತ ಹೆಚ್ಚಾಗಿ ಕೆಫಿನ್ ಕಂಟೆಂಟ್ಸು ಕೂಡ ಇದೆ. ಸೊ ನೀವು ಕಾಫಿ ಟೀ ಎಲ್ಲ ಕುಡಿದಾಗ ನಿಮಗೆ ಒಂಥರ ರಿಲೀಫ್ ಕೊಡುತ್ತೆ, ಒಂಥರ ಮೆಂಟಲಿ ಒಂಥರ ಸ್ಟ್ರೆಸ್ಲೆಸ್ಸು, ಒಂಥರ ಮೆಂಟಲಿ ಒಂಥರ ಸ್ಟ್ರಾಂಗ್ ಮಾಡುತ್ತೆ, ಯಾಕಂದರೆ ಅದರಲ್ಲಿ ಕೆಫೆನ್ ಇರುತ್ತೆ, ಸರಿನಾ. ಸೊ ಒಂದು ಕಾಫಿಲಿ ಯಥೇಚ್ಛವಾಗಿರುತ್ತೆ ನಮ್ಮ ಬಾಡಿಗೆ, ಅದೂ ಬೇಕು, ಬ್ರೈನ್ಗೂ ಬೇಕು. ಸೊ ಅದು ಯಥೇಚ್ಛವಾಗಿ ಜಾಸ್ತಿ ಕೊಟ್ಟಾಗ ಸೊ ಒಂದೊಂದು ಸಲ ಏನಾಗುತ್ತೆ, ಅದು ಅಡಿಕ್ಟಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಒಂದೊಂದು ಸಲ ನಿಮ್ಗೆ ಅದು ಕಾಫಿ ಟೀ ಕುಡಿತಾ ಒಂದು ದಿನಕ್ಕೆ 5-6 ಕಾಫಿ ಕುಡಿತಾ ಸೊ ಅಡಿಕ್ಟ್ ಆಗೋಗ್ತೀರಾ. ಸೊ ಅದರಿಂದ ತುಂಬ ಪ್ರಾಬ್ಲಮ್ಸು ಆಗುತ್ತೆ. ಅತಿಯಾದ ಅಮೃತನೂ ವಿಷ ಅನ್ನಂಗೆ, ನೀವು ಯಾವುದನ್ನು ಬಾಡಿಗೆ ಬೇಡದೇ ಇರೋದನ್ನ ಯೂಸ್ ಮಾಡ್ತಿರೋ ಅದನ್ನು ಅಡಿಕ್ಟ್ ಅಂತಾರೆ. ಬೇಡದೇ ಇರೋದು ಅಥವಾ ನಿಮಗೆ ಬಾಡಿಗೆ ಅದು ಅವಶ್ಯಕತೆ ಇಲ್ಲ, ಅಥವಾ ಅದರಿಂದ ಏನೋ ಕೆಟ್ಟದಾಗಬಹುದು, ಆಗ್ತಾ ಇರಬಹುದು, ಅಥವಾ ಅದರಿಂದ ಯೂಸ್ಲೆಸ್, ಅಥವಾ ನಿಮ್ಗೆ ಅದು ಯೂಸ್ ಆಗಲ್ಲ. ಕಾಫಿ ಟೀ ಏನು ಕೆಟ್ಟದಲ್ಲ ಫಸ್ಟ್ ಆಫ್ ಆಲ್. ಸೊ ಅದು ಬಂದು ನಿಮಗೆ ಬಾಡಿನ ಎನ್ಹಾನ್ಸ್ ಮಾಡುತ್ತೆ, ಮತ್ತು ಕೆಫೆನ್ ಕಂಟೆಂಟ್ಸ್ ಇರೋದನ್ನ ನಿಮ್ಮ ಬ್ರೈನ್ಗೂ ಎಲ್ಪ್ ಮಾಡುತ್ತೆ. ಅದು ಒಂದು ಕಾಫಿ ಅಷ್ಟೇ. ಬಟ್ ಅದು ತುಂಬ ಜಾಸ್ತಿ ಕುಡಿಯೋದ್ರಿಂದ ನಿಮಗೆ ಅದರಲ್ಲೂ ಶುಗರ್ ಇರುತ್ತೆ, ಕ್ಯಾಲೋರಿ ಇರುತ್ತೆ, ಫ್ಯಾಟ್ ಇರುತ್ತೆ, ಪ್ರತಿಯೊಂದು ಕೂಡ ಪ್ರತಿಯೊಂದು ಇರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಶುಗರು, ಎಕ್ಸ್ಟ್ರಾ ಕ್ಯಾಲೋರಿ, ಎಕ್ಸ್ಟ್ರಾ ಕೆಫೆನು ಹಿಂಗೆ ಹೋಗ್ತಾ ಸೊ ಒಂದು ವೆಯ್ಟ್ ಜಾಸ್ತಿ ಆಗ್ಬೋದು, ಅಥವಾ ಅಡಿಕ್ಟ್ ಆಗಿ ಇನ್ನೇನಾದರೂ ಸ್ಕಿನ್ನು ಸುಕ್ಕಾಗಬಹುದು ಕಾಫಿ ಟೀ ಜಾಸ್ತಿ ಕುಡಿಯೋದ್ರಿಂದ. ಸೊ ಇನ್ನೊಂದು, ಈ ಅಫ್ರೆಶ್ ಯಾಕೆ ಕುಡಿಬೇಕು ಅಂದರೆ ಇದು ಲೋಯೆಸ್ಟ್ ಕ್ಯಾಲೋರಿ, ಓಕೆನಾ. ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಸೊ ಈ ಥರದ್ದು ನೀವು ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಸೊ ತೊಗೊಳ್ಳೋದ್ರಿಂದ ನಿಮ್ಮ ಬಾಡಿನೂ ಸಖತ್ತಾಗಿ ಚೆನ್ನಾಗಿರುತ್ತೆ. ಸೊ ಇದು ಒಳ್ಳೆಯದು, ಅಂದರೆ ನಿಮ್ಮ ಬಾಡಿಗೆ ಬೇಕಾಗಿರೋದನ್ನ ನೀವು ಜಾಸ್ತಿ ಕುಡಿತಿರೋದ್ದೀರಾ. ಸೊ ಇದನ್ನು ಹ್ಯಾಬಿಟ್ ಅಂತಾರೆ. ಬೇಡದೇ ಇರೋದನ್ನ ಜಾಸ್ತಿ ಕುಡಿಯೋದ್ರಿಂದ ಅಡಿಕ್ಟ್ ಅಂತಾರೆ, ಓಕೆನಾ. ಸೊ ಎರಡಕ್ಕೂ ಡಿಫ್ರೆನ್ಸ್ ತುಂಬ ಇದೆ. ಎಕ್ಸಾಂಪಲ್, ನೀವು ವಾಕಿಂಗ್ ಮಾಡ್ತೀರಾ, ಅದಕ್ಕೇನಂತಾರೆ, ಹ್ಯಾಬಿಟ್ ಅಂತಾರೆ. ಜಾಸ್ತಿ ವಾಕಿಂಗ್ ಮಾಡೋದು ಹ್ಯಾಬಿಟೇ ಅಂತಾರೆ, ಸರಿನಾ. ಅದು ಒಳ್ಳೆಯದನ್ನ ಮಾಡುತ್ತೆ ಬಾಡಿಗೆ, ಅದು ಒಳ್ಳೆಯದನ್ನ ಆಗುತ್ತೆ. ಸೊ ಮತ್ತು ಬೇರೆ ಏನಾದರೂ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಪಂಪರಕ್ಕೆ ಹಾಕೋದು, ಮತ್ತು ಈ ಕಾಫಿ ಟೀನ ಜಾಸ್ತಿ ಅಡಿಕ್ಟಾಗಿ ಕುಡಿತಿದ್ರೆ ಅದನ್ನು ಅಡಿಕ್ಟ್ ಅಂತ, ಅಡಿಕ್ಷನ್ ಅಂತ ಹೇಳ್ತಾರೆ, ಓಕೆನಾ. ಸೊ ಇದನ್ನು ನಿಮ್ಮ ಬಾಡಿಗೆ ಏನು ಯೂಸ್ಫುಲ್ ಇಲ್ಲ, ಅಥವಾ ಪ್ರಾಬ್ಲಮ್ ಬರ್ಬೋದು, ಅಥವಾ ಈ ಥರ ಆಗ್ಬೋದು. ಸೊ ನಾನು ದಯವಿಟ್ಟು ಹೇಳ್ತೀನಿ, ಸೊ ನೀವು ಯಾವಾಗ ಒಳ್ಳೆಯದನ್ನ ಚೂಸ್ ಮಾಡ್ತೀರೋ, ಬೇಕಾಗಿರೋದು ಯಾವಾಗ ಬಾಡಿಗೆ ಕೊಡೋಕ್ಕೆ ಶುರು ಮಾಡ್ತೀರೋ, ಬೇಡದೇ ಇರೋದು ಆಟೋಮೆಟಿಕಲಿ ಬೇಡ ಅನಿಸುತ್ತೆ, ಓಕೆನಾ. ಅದಕ್ಕಿಂತ ಮುಂಚೆ ಸೊ ನಿಮ್ಮಲ್ಲೂ ಕೂಡ ತುಂಬ ಜನ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ವೆಯ್ಟ್ ಗೇನ್ ಮಾಡ್ಕೊಳ್ಬೇಕು, ಅಥವಾ ಎನರ್ಜಿ ಬೂಸ್ಟ್ ಮಾಡ್ಕೊಳ್ಬೇಕು, ಅಥವಾ ಫಿಟ್ನೆಸ್ಸು, ಅಥವಾ ಫ್ಲೆಕ್ಸಿಬಲ್ ಆಗಿ ಬಾಡಿನ ಮೇಂಟೈನ್ ಮಾಡಬೇಕು, ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಅಥವಾ ವೆಯ್ಟ್ನ ಮೇಂಟೈನ್ ಮಾಡಬೇಕು, ಅಥವಾ ಹೆಲ್ತು. ಸೊ ಎಲ್ಲ ಥರಕ್ಕೂ ನಾನು ಎಲ್ಲರಿಗೂ ಪ್ರತಿಯೊಂದಕ್ಕೂ ನಾನು ಕೋಚಿಂಗ್ ಕೊಡ್ತೀನಿ ಸಾಕಷ್ಟು ಜನಕ್ಕೆ. ಅದರಲ್ಲೂ ಆನ್ಲೈನಲ್ಲೂ ಕೋಚಿಂಗ್ ಕೊಡ್ತೀನಿ, ತುಂಬ ಜನ ಆಫ್ಲೈನಲ್ಲೂ, ಅಂದರೆ ಡೈರೆಕ್ಟಾಗಿ ನಂದು ವೆಯ್ಟ್ ಲಾಸ್ ಸೆಂಟರು ಕೂಡ ಇದೆ. ನಂದು ಡಿಸ್ಕ್ರಿಪ್ಷನಲ್ಲೇ ನಿಮಗೆ ಲೊಕೇಶನು ಇದೆ. ಸೊ ಬೆಂಗಳೂರು ಒಳಗಡೆ ಇದ್ದರೆ ಡೈರೆಕ್ಟಾಗಿ ನೀವು ಇಲ್ಲಿಗೆ ಬಂದು ಕೋಚಿಂಗ್ ತೊಗೊಳ್ಬೋದು. ಸೊ ಪರ್ ಮಂತು 6 to 7 kg 8 kg ಹೀಗೆಲ್ಲ ಆಗ್ತಾರೆ. ಮತ್ತು ಕಡಿಮೆ ಬಜೆಟಲ್ಲಿ ಬರೀ ಶೇಕು ಅಫ್ರೆಶಲ್ಲೇ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ, ಈಸಿಯಾಗಿ 5 to 6 kg ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಜಾಸ್ತಿ ಅಮೌಂಟೆಲ್ಲ ಹಾಕಿ ಅಥವಾ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ನಮ್ಮಲ್ಲೇ ನೋಡ್ತಿದ್ದೀರಲ್ಲ, ತುಂಬ ಜನ ವೆಯ್ಟ್ ಲಾಸಲ್ಲಿ ಆಗಿದ್ದಾರೆ. ಸೊ ನಾನು ಈ ಡಿಸ್ಪ್ಲೇಯಲ್ಲಿ ನೋಡೋ ಹಾಗೆ ಸಾಕಷ್ಟು ಜನ 6 daysಗೆಲ್ಲ 2.2 kg ಆಗಿದ್ದಾರೆ, 1.8, 1.5, 1.7 ಈ ಥರ ಒಂದೊಂದು ವೀಕಿಗೂ ಅಷ್ಟು ರೇಂಜಲ್ಲಿ ವೆಯ್ಟ್ ಲಾಸ್ ಆಗ್ತಾರೆ. ಬೈ ಅವರೇನು ಬೇರೆ ಯಾವುದು ಸಪ್ಲಿಮೆಂಟ್ಸ್ ಎಲ್ಲ ಯೂಸ್ ಮಾಡಲ್ಲ, ಬರೀ ಶೇಕು ಅಫ್ರೆಶಲ್ಲಿ ಸೊ ವೆಯ್ಟ್ ಲಾಸ್ ಆಗೋದು. ಆದರೆ ಬರೀ ಶೇಕು ಅಫ್ರೆಶ್ ಕುಡಿದ್ರೆ ವೆಯ್ಟ್ ಲಾಸ್ ಆಗೋಲ್ಲ, ಜೊತೆಗೆ ಈ ಥರ ಕೋಚಿಂಗ್ ಕೊಡೋದ್ರಿಂದ ಒಂದು ಕೋಚಿಂಗ್ ಅವಶ್ಯಕತೆ ಇರೋದನ್ನ ಸೊ ಅದಿದ್ದರೆ ನಿಮಗೆ 100% ವೆಯ್ಟ್ ಲಾಸ್ ಆಗ್ತಾರೆ. ಅಥವಾ ನಿಮ್ಗೆ ಅಂದ್ಕೊಂಡಿರೋ ಹಾಗೆ ವೆಯ್ಟ್ ಗೇನ್ ಆಗಿರ್ಬೋದು, ಎಲ್ಲದಕ್ಕೂ ಒಂದೇ ಪ್ರಾಡಕ್ಟ್ಸ್, ಬಟ್ ಕೋಚಿಂಗ್ ಬೇರೆ ಇರುತ್ತೆ. ಸೊ ಬಿ ಕೇರ್ಫುಲ್. ಸೊ ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಲಾಸ್ಟ್ ವೀಡಿಯೋದಲ್ಲೆಲ್ಲ ನಾನು ಹೇಳಿದ್ದೀನಿ, ಪ್ರತಿ ಸಲನೂ ಕಾಸ್ಟ್ ನೋಟಿಸು ಆಗ್ತಾಯಿರ್ತೀನಿ, ಹೇಳ್ತಾನೂ ಇರ್ತೀನಿ, ಎಲ್ಲೂ ಹೊರಗಡೆ ಎಲ್ಲೂ ತೊಗೊಳಕ್ಕೆ ಹೋಗ್ಬೇಡಿ. ಅದರಲ್ಲೂ ಇ ಕಾಮರ್ಸ್ ಅಂದರೆ ಎಕ್ಸಾಂಪಲ್ ಅಮೆಝಾನ್, ಫ್ಲಿಪ್ಕಾರ್ಟ್, eBay ಈ ಥರ ಆನ್ಲೈನ್ ಚಾನೆಲ್ಸ್ಗಳಿಂದ ನೀವು ಯಾವುದೇ ರೀತಿ ಮೋಸ ಹೋಗಬೇಡಿ.
ಕಡಿಮೆ ಅಂದ್ಬಿಟ್ಟು ಅಲ್ಲೆಲ್ಲೋ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಹರ್ಬಲ್ ಲೈಫು ಎಲ್ಲೂ ಕೂಡ ಒರಿಜಿನಲ್ ಪ್ರಾಡಕ್ಟ್ಸ್ ಬಿಟ್ಟಿಲ್ಲ, ಅವರೆಲ್ಲೂ ಕೂಡ ಹಾಕೂ ಇಲ್ಲ. ಯಾಕೆಂದರೆ ಇದು ಒಂದು ಆಥರೈಸ್ ಕೋಚ್ ಮುಖಾಂತರ ಒಂದು ಕೋಚ್ ಗೈಡ್ಲೈನ್ಸಿಂದ ತಲುಪಿದ್ರೆ ಮಾತ್ರ ಕೋಚಿಂಗ್ ಸಾಧ್ಯ. ಹಂಗಿದ್ರೆ ಎಲ್ಲ ನಿಮ್ಮ ಮನೆ ಪಕ್ಕದಲ್ಲಿರೋ ಅಂಗಡಿಗೆಲ್ಲ ಸಿಗ್ಬೋದಿತ್ತಲ್ಲ, ಪ್ರಾವಿಷನ್ ಸ್ಟೋರ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಸ್ಟೋರು ಅಥವಾ ಮೆಡಿಕಲ್ ಸ್ಟೋರ್ ಎಲ್ಲ ಕಡೆ ಕೊಡ್ಬೋದಿತ್ತಲ್ಲ, ಕರೆಕ್ಟಲ್ಲ? ಸೊ ಅಲ್ಲೂ ಸಿಗದೇ ಇದ್ದಾಗ, ಅಲ್ಲೂ ಸಿಗಲ್ಲ ಅಂದಮೇಲೆ ಮತ್ತು ಎಲ್ಲಂದ್ರಲ್ಲಿ ಯಾಕೆ ತೊಗೊಳಕ್ಕೆ ಹೋಗ್ತೀರ? ಅದರಲ್ಲೂ ಕಡಿಮೆ ಬೆಲೆಗೆ, ಏನೋ ಒಂದು 500 ರೂಪಾಯಿ 1000 ರೂಪಾಯಿ ಕಮ್ಮಿ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಸೊ ಅದರಿಂದ ಏನಾದರೂ ಎಫೆಕ್ಟ್ ಆಯಿತು ಅಂದರೆ ಯಾರನ್ನೂ ಕೇಳೋಕ್ಕಾಗಲ್ಲ. ಸೊ ಬಿ ಕೇರ್ಫುಲ್. ಒರಿಜಿನಲ್ ಪ್ರಾಡಕ್ಟ್ಸ್ ಅದು ನಿಮಗೆ ಕೋಚ್ ಕೊಡ್ತಾರೆ, ಅಥವಾ ನಿಮಗೆ ಕೋಚ್ ಇಲ್ಲ ಅಂದರೂ ಇಟ್ಸ್ ಓಕೆ. ಸೊ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ನೋಡ್ತಾ ಇದ್ದರೆ, ನಿಮಗೆ ನಾನು ಶುರು ಮಾಡ್ತೀನಿ ಅಂದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ವೆಯ್ಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, ಹೆಲ್ತು, ಎನಿವನ್. ಸೊ ನಿಮಗೆ ಆನ್ಲೈನ್ ಮುಖಾಂತರನೇ ಕೋಚಿಂಗ್ ಕೊಡ್ತಾ, ಸೊ ಝೂಮ್ ಲಿಂಕ್ ಅದ್ರ ಮುಖಾಂತರ ಕೋಚಿಂಗ್ ಕೊಡ್ತೀನಿ. ಸೊ ಅಥವಾ ಬೆಂಗಳೂರು ಒಳಗಡೆ ನೀವು ಡೈರೆಕ್ಟಾಗಿ ವೆಯ್ಟ್ ಲಾಸ್ ಸೆಂಟರ್ಗೆ ಬಂದು ರಿಸಲ್ಟ್ಸ್ ತೊಗೊಳ್ಬೋದು. ಓಕೆನಾ? ಸೊ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆಯಲ್ಲ, ಸೊ ಜಸ್ಟ್ ಕಾಲ್ ಮಾಡಿದ್ರೆ ಅಥವಾ ಮಿಸ್ ಕಾಲ್ ಕೊಟ್ಟರು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅದರಲ್ಲೂ ಒಬ್ಬ ಆಥರೈಸ್ ಕೋಚ್ ಮುಖಾಂತರನೇ ತೊಗೊಳ್ಳಿ, ಅಥವಾ ನಿಮಗಿಲ್ಲ ಅಂದರೆ ನಾನು ಜಸ್ಟ್ ಕಾಲ್ ಮಾಡ್ಬೋದು. ಓಕೆನಾ? ಸೊ ಸಿ ಯು, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.